ಯಾರಿಗೆ ಯಾವ ಪಕ್ಷದಲ್ಲಿ ಟಿಕೆಟ್ ಸಿಗದಿದ್ರು ಅವರ ಕೊನೆಯ ಸ್ಟಾಪ್ ಈಗ ಕಾಂಗ್ರೆಸ್ ಎಂಬಂತಾಗಿದೆ. ಯಾಕೆಂದ್ರೆ ತಮ್ಮ ಸ್ವಪಕ್ಷದಲ್ಲಿ ಟಿಕೆಟ್ ಕೊಡದಿದ್ದಾಗ ಅಂತಹ ನಾಯಕರು ಈಗ ಬೇರೆ ಯಾವ ಯೋಚನೆಯೂ ಮಾಡದೆ ಕಾಂಗ್ರೆಸ್ನತ್ತ ಮುಖ ಮಾಡೋದು, ಕಾಂಗ್ರೆಸ್ ಅವರನ್ನ ಅಪ್ಪಿಕೊಳ್ಳೋದು ಇತ್ತೀಚೆಗೆ ಮಾಮೂಲಾಗಿ ಬಿಟ್ಟಿದೆ. ಈಗ ಇದಕ್ಕೆ ಎಂಬ ಕೊಡುವಂತೆ ಜೆಡಿಎಸ್ನ ಮೂವರು ನಾಯಕರು ಕಾಂಗ್ರೆಸ್ ಸೇರಲು ಹೊರಟಿದ್ದಾರೆ. ಅವರಲ್ಲಿ ಮಂಡ್ಯದ ಮಾಜಿ ಶಾಸಕ ಎಂ ಶ್ರೀನಿವಾಸ್ ಒಬ್ಬರಾಗಿದ್ದಾರೆ. ಮಂಡ್ಯದಲ್ಲಿ 3 ಬಾರಿ ಜೆಡಿಎಸ್ನಿಂದ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದ ಶ್ರೀನಿವಾಸ್ ಇದೀಗ ಕೈಯತ್ತ ಮುಖ ಮಾಡಿದ್ದಾರೆ. ಇನ್ನು ಎರಡನೆಯವರಾಗಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ನಾಗಮಂಗಲದ ಅಪ್ಪಾಜಿ ಗೌಡ ಮತ್ತು ಮೂರನೆಯವರಾಗಿ ವಿಧಾನ ಪರಿಷತ್ ಸ್ಥಾನಕ್ಕೆ ಗುರುವಾರ ರಾಜೀನಾಮೆ ನೀಡಿರುವ ಮರಿತಿಬ್ಬೇಗೌಡ ಕಾಂಗ್ರೆಸ್ ಸೇರಲಿದ್ದಾರೆ. ಇವರೆಲ್ಲರ ಸೇರ್ಪಡೆ ಕಾರ್ಯಕ್ರಮ ಕೆಪಿಸಿಸಿ ಕಚೇರಿಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ ಅಂತ ಪಕ್ಷ ಹೇಳಿಕೆಯನ್ನ ಕೊಟ್ಟಿದೆ.